ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ಮಕರ ರಾಶಿಯವರಿಗೆ ಗುರುಗ್ರಹ 3ನೇ ಸ್ಥಾನಾಧಿಪತಿ, 12ನೇ ಸ್ಥಾನಾಧಿಪತಿಯಾಗಿ 7ನೇ ಸ್ಥಾನ ಕಟಕ ರಾಶಿ ಮಿತ್ರಗ್ರಹ ಚಂದ್ರ ರಾಶಿಯಲ್ಲಿ ಗುರುವಿನ ಉಚ್ಚ ರಾಶಿಯಲ್ಲಿ ಗುರುವಿನ ಸಂಚಾರ ಆಗೋದ್ರಿಂದ ಮಕರ ರಾಶಿಯವರಿಗೆ ಗುರುಬಲ ಬರಲಿದೆ. ಗುರುಗ್ರಹ ಎಲ್ಲಾ ವಿಷಯಗಳಿಗೂ ಶುಭ ಫಲವನ್ನ ನೀಡಬೇಕು ಅಂದ್ರೆ ಗುರುವಿಗೆ ಶುಭ ಸ್ಥಾನಾಧಿಪತ್ಯ ಇರಬೇಕಾಗತ್ತೆ. ಗುರುಗ್ರಹ ನಿಮಗೆ 12ನೇ ಸ್ಥಾನಾಧಿಪತಿ, ತೃತೀಯ ಸ್ಥಾನಾಧಿಪತಿ ಮತ್ತು ನಿಮ್ಮ ಜನ್ಮ ರಾಶಿ ಗುರುವಿಗೆ ನೀಚ ರಾಶಿ. ಆದರೆ ಗುರುಗ್ರಹ ಸಪ್ತಮದಲ್ಲಿ ಸಂಚಾರ ಮಾಡೋದ್ರಿಂದ ಮುಖ್ಯವಾಗಿ ಕೆಲವು ವಿಷಯಗಳಿಗೆ ಶುಭ ಯೋಗವನ್ನ ನೀಡುತ್ತಾರೆ. ಶುಭ ಗ್ರಹ ಆಗಿ ಶುಭ ಸ್ಥಾನದಲ್ಲಿ ಸಂಚರಿಸುವಾಗ ಗುರುಬಲ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ. ಆದರೆ ಕೆಲವು ವಿಷಯಗಳಲ್ಲಿ ಗುರುವಿನ ಅಶುಭ ಫಲಗಳು ನಿಮಗೆ ದೊರೆಯುತ್ತೆ, ಅಂದ್ರೆ ವಿಳಂಬ ಆಗುತ್ತೆ. ಗುರುಗ್ರಹ ತೃತೀಯ ಸ್ಥಾನಾಧಿಪತಿ ಆಗಿ 12ನೇ ಸ್ಥಾನಾಧಿಪತಿಯಾಗಿ ಆ ಸ್ಥಾನದ ಸಂಬಂಧಪಟ್ಟಂತ ಅಶುಭ ಫಲಗಳನ್ನ ನಿಮ್ಮ 7ನೇ ಸ್ಥಾನಕ್ಕೆ ಕೆಲವು ವಿಷಯಗಳಿಗೆ ನೀಡ್ತಾರೆ. ಗುರುಬಲ ಆರಂಭ ಆಗ್ತಾ ಇರೋದ್ರಿಂದ ವಿವಾಹ ಯೋಗ ಕೆಲವರಿಗೆ, ನಿಮಗೆ ಗುರುಗ್ರಹ ಶುಭ ನೀಡಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ವಿವಾಹ ಯೋಗವನ್ನ ನೀಡುವ ದಶಾಕಾಲ ಭುಕ್ತಿ ಕಾಲಗಳು ಗ್ರಹಗಳದ್ದು ಶುಭ ಆಗಿರ್ಬೇಕಾಗತ್ತೆ. ಆಗ ನಿಮಗೆ ವಿವಾಹ ಯೋಗ ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ನಡೆಯಬಹುದಾದಂತಹ ಮಂಗಳ ಕಾರ್ಯಗಳು, ವಿದ್ಯಾ ಆರಂಭಗಳು, ಶುಭ ಕರ್ಮಗಳು, ಶುಭ ಸಂಸ್ಕಾರಗಳಿಗೆ, ದೇವತಾ ಪೂಜೆಗಳಿಗೆ, ಧರ್ಮ ಕಾರ್ಯಗಳಿಗೆ ಗುರುಗ್ರಹ ಒಳ್ಳೆ ಫಲವನ್ನ ನೀಡುತ್ತಾರೆ. ಗುರುಗ್ರಹ ತೃತೀಯ ಸ್ಥಾನಾಧಿಪತಿ ಆಗಿರೋದ್ರಿಂದ ತೃತೀಯ ಸ್ಥಾನ ಸಂಬಂಧಪಟ್ಟಂತೆ ಒಡ ಹುಟ್ಟಿದವರ ಸಹಕಾರ, ಮಿತ್ರರ ಸಹಕಾರ, ಹತ್ತಿರದವರು ಅಂದ್ರೆ ನೇಬರ್ಸ್ ಸಹಕಾರ ಆಗ್ಬೋದು, ಅವರೊಂದಿಗೆ ಸಂತೋಷ ಆಗಿರುವಂತೆ ನಿಮ್ಮ ಈ ಒಂದು ವರ್ಷದಲ್ಲಿ ಗುರುಗ್ರಹದ ಪ್ರಭಾವ ಆಗಲಿದೆ. ಗುರುಗ್ರಹ ತೃತೀಯ ಸ್ಥಾನ ಒಳ ಮನಸ್ಸನ್ನ ಸೂಚಿಸುವ ಸ್ಥಾನ ಆಗಿರೋದ್ರಿಂದ ನಿಮಗೆ ಇನ್ನರ್ ಸ್ಟ್ರೆಂತ್ ಅನ್ನ ನೀಡುತ್ತಾರೆ. ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು, ಕೆಲವು ರಿಸ್ಕ್ ಇದ್ದಂತಹ ಕೆಲಸ ಕಾರ್ಯಗಳಿಗೆ ಮುಂದಾಗಬೇಕು ಅಂದ್ರೆ ಒಬ್ಬ ವ್ಯಕ್ತಿಗೆ ಇನ್ನರ್ ಸ್ಟ್ರೆಂತ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಹೊರಗೆ ಧೈರ್ಯ ಇದ್ರೂ ಒಳಗೊಳಗೆ ಕೆಲವರಿಗೆ ಭಯ ಇರುತ್ತೆ. ಆದ್ರೆ ನಿಮಗೆ ಇಲ್ಲಿ ತೃತೀಯ ಸ್ಥಾನಾಧಿಪತಿ ಉಚ್ಚ ಆಗ್ತಾ ಇರೋದ್ರಿಂದ ಇನ್ನರ್ ಸ್ಟ್ರೆಂತ್ ಇರುತ್ತೆ. ಅದರಲ್ಲಿಯೂ ದೈವಿಕವಾದಂತಹ ನಿಮಗೆ ಆ ಭಕ್ತಿಯಿಂದಾದರೂ ಇನ್ನರ್ ಸ್ಟ್ರೆಂತ್ ಇರುತ್ತೆ. ಇನ್ನು ತೃತೀಯ ಸ್ಥಾನ ಅಂದ್ರೆ ಬರವಣಿಗೆ ಸ್ಥಾನ. ಈ ಸ್ಥಾನಾಧಿಪತಿಯಾಗಿ ಕ್ರಿಯೇಟಿವ್ ರೈಟಿಂಗ್ ಅನ್ನ ಮಾಡುವಂತಿರುತ್ತೆ. ಚಿತ್ರಕಲೆ ಮಾಡುವವರಿಗೆ ಗುರುಗ್ರಹ ಒಳ್ಳೆ ಫಲವನ್ನ ನೀಡ್ತಾರೆ. ಇನ್ನು ಸಂಪರ್ಕ, ನೀವು ಇತರರೊಂದಿಗೆ ಬೆಳೆಸುವಂತಹ ನೆಟ್ವರ್ಕ್ ಅಂದ್ರೆ ಪ್ರಾರಂಭದಲ್ಲಿ ಒಳ್ಳೆಯ ಮಿತ್ರರೇ ಸಿಗ್ತಾರೆ. ಆ ನಂತರ ನಿಮ್ಮ ಜನ್ಮ ರಾಶಿಗೆ ರಾಹು ಪ್ರಭಾವವು ಆಗೋದ್ರಿಂದ ಅಂದ್ರೆ ಈ ವರ್ಷದ 2026ನೇ ವರ್ಷದ ಕೊನೆಯಿಂದ ರಾಹು ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶಿಸ್ತಾರೆ ಮತ್ತು ಸಪ್ತಮವನ್ನ ಕೇತು ಗ್ರಹ ಪ್ರವೇಶಿಸ್ತಾರೆ. ಇಲ್ಲಿ ಗುರುವಿನ ಫಲಗಳಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಇನ್ನು ತೃತೀಯ ಸ್ಥಾನಾಧಿಪತಿಯಾಗಿ ಗುರುಗ್ರಹ ಪ್ರಯಾಣ, ಸಮೀಪ ಪ್ರಯಾಣ ಆಗ್ಬೋದು. ದೂರ ಪ್ರಯಾಣದ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ 12ನೇ ಸ್ಥಾನಾಧಿಪತಿಯಾಗಿ ದೂರ ಪ್ರಯಾಣಕ್ಕೆ ಒಳ್ಳೆ ಫಲವನ್ನ ನೀಡ್ತಾರೆ.
ಅಂದ್ರೆ ಯಾವ ತರದ ಪ್ರಯಾಣ, ಪತಿಯೊಂದಿಗೆ ಆಧ್ಯಾತ್ಮಿಕ ಪ್ರಯಾಣ ಆಗ್ಬಹುದು, ಬಿಸ್ನೆಸ್ ಟ್ರಿಪ್ ಹೋಗ್ಬಹುದು. ಯಾಕಂದ್ರೆ ಆ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇದ್ದು ಉದ್ಯೋಗಕ್ಕಾಗಿ ಹೊರ ದೇಶಕ್ಕೆ ಹೋಗುವಂತಹ ಸಾಧ್ಯತೆಯೂ ಇದೆ. ಏಕೆಂದ್ರೆ 12ನೇ ಸ್ಥಾನವು ದೂರ ಪ್ರಯಾಣವನ್ನ ಸೂಚಿಸುತ್ತೆ. ಸಪ್ತಮ ಸ್ಥಾನ ವಿದೇಶದಲ್ಲಿ ಪ್ರಭಾವವನ್ನ ಸೂಚಿಸುತ್ತೆ. ಹಾಗಾಗಿ ದೂರ ಪ್ರಯಾಣ ಮಾಡುವವರಿಗೆ, ವಿದೇಶಕ್ಕೆ ಹೋಗುವವರಿಗೆ ಅನುಕೂಲಗಳು ಆಗುತ್ತೆ. ಆದ್ರೆ ಯಾವ ವಿಷಯಗಳಿಗೆ ಅಡೆತಡೆ ವಿಳಂಬ ಆಗುತ್ತೆ ಅಂದ್ರೆ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ವಿಳಂಬ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ನಿಮ್ಮ ಆರಂಭಿಕವಾಗಿ, ಯಾಕೆ ಅಂದ್ರೆ ಗುರುಗ್ರಹ 12ನೇ ಸ್ಥಾನಾಧಿಪತಿಯೂ ಆಗಿ ಕೆಲವು ವಿಷಯಗಳಿಗೆ ಅಡೆತಡೆ ವಿಘ್ನಗಳನ್ನ ನೀಡ್ತಾರೆ. ಅಧಿಕವಾದಂತಹ ಖರ್ಚು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಆಗಬಹುದು. ನಿಮ್ಮ ವಿವಾಹ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ವಿವಾಹದ ಮೇಲೆಯೂ ಪ್ರಭಾವ ಆಗುತ್ತೆ. ಪತ್ನಿಯಾಗುವವರು ದೂರದಿಂದ ಸಿಗಬಹುದು. ನಿಮಗೆ ದೂರದ ಸಂಬಂಧ ಆದ್ರೂ ಆಗಬಹುದು ಅಥವಾ ದೂರ ಸ್ಥಳದಿಂದಲಾದ್ರೂ ಆಗಬಹುದು. ಇನ್ನು ಸಪ್ತಮ ಸ್ಥಾನವು ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದ ಪತ್ನಿಯ ಸಹಕಾರ, ಅವರಿಂದ ಸಂತೋಷ ಇರುತ್ತೆ. ಆದ್ರೆ ಈ ವರ್ಷದಲ್ಲೇ ನೀವು ವಿವಾಹ ಆಗ್ತಾ ಇದ್ರೆ ನಿಮಗೆ ಜ್ಞಾನವಂತ ಪತ್ನಿ ಸಿಗಬಹುದು. ಅಕಾಡೆಮಿಕ್ ಆಗಿ ಬಹಳ ಡೆವಲಪ್ಮೆಂಟ್ ಹೊಂದಿರುವಂತಹ ಬಾಳ ಸಂಗಾತಿ ಸಿಗುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲಿಯೂ ಒಳ್ಳೆಯ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡಿರುವಂತಹ ಸೂಕ್ಷ್ಮ ಸ್ವಭಾವದ, ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಬೆಳೆಸಿಕೊಳ್ಳುವಂತಹ ಬಾಳ ಸಂಗಾತಿ ದೊರೆಯುವಂತಹ ಸಾಧ್ಯತೆ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಆಗಲಿದೆ. ಇದೆಲ್ಲದಕ್ಕೂ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಗ್ರಹಗಳ ಪ್ರಭಾವವೇ ಬಹಳ ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಿಮಗೆ ವಿವಾಹ ಯೋಗ ಸಿಗಬೇಕು, ವಿವಾಹ ಯೋಗ ಬರಬೇಕು ಅಂತ ಈ ಕಾಲದಲ್ಲಿ ಇದ್ರೆ, ನಿಮ್ಮ ಭುಕ್ತಿ ಗ್ರಹ ನೀಡುವಂತಿದ್ರೆ ಮಾತ್ರ ವಿವಾಹ ನಿಮಗಾಗುತ್ತೆ. ಇಲ್ಲ ಅಂದ್ರೆ ನಿಮಗೆ ವಿವಾಹ ಆಗೋದಿಲ್ಲ. ಇನ್ನು ಯಾವುದೇ ಗ್ರಹ ಶುಭ ಫಲವನ್ನ ನೀಡಬೇಕಂದ್ರೂ ನಿಮ್ಮ ಮುಖ್ಯ ಜನ್ಮ ಜಾತಕವೇ ಅದಕ್ಕೆ ಕಾರಣವಾಗಿರುತ್ತೆ. ಇನ್ನು ಸಪ್ತಮ ಸ್ಥಾನವು ಪಾರ್ಟ್ನರ್, ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಇತರರೊಂದಿಗೆ ಸೇರಿ ಮಾಡಬೇಕಾದ್ರೂ ಪ್ರಾರಂಭದಲ್ಲಿ ಒಳ್ಳೆ ಪಾರ್ಟ್ನರೇ ಸಿಗ್ತಾರೆ ನಿಮಗೆ, ಅಂದ್ರೆ ಗುರುಗ್ರಹ ಸಂಚಾರದಿಂದ. ಆದ್ರೆ ಕೇತುಗ್ರಹ ಮತ್ತು ರಾಹುಗ್ರಹದ ಬದಲಾವಣೆ ಆದ ನಂತರ ಸ್ವಲ್ಪ ನಿಮಗೆ ನಿಮ್ಮ ಪಾರ್ಟ್ನರ್ಶಿಪ್ ಅಲ್ಲಿ ಬೇರ್ಪಡುವಿಕೆ ಆಗಬಹುದು, ಮನಸ್ತಾಪಗಳು ಆಗಬಹುದು, ಒಳಗೊಳಗೆ ಚಡಪಡಿಸುವಿಕೆ ಆಗಬಹುದು. ಈ ಪತಿಯೊಂದಿಗೂ ಇದೇ ರೀತಿ ಗ್ರಹಗಳು ಒಳಗೊಳಗೆ ನಿಮಗೆ ಅಲೋನ್ ಆಗಿ, ಏಕಾಂಗಿಯಾಗಿ ಅನ್ನಿಸುವಂತಹ ಭಾವವನ್ನೇ ನಿರ್ಮಾಣ ಮಾಡ್ತಾರೆ ಈ ಗ್ರಹಗಳು. ಜನ್ಮರಾಶಿಯನ್ನ ರಾಹುಗ್ರಹ ಪ್ರವೇಶಿಸ್ತಾ ಇರೋದ್ರಿಂದ ಬಹಳ ನೀಟ್ ಲೈಫ್ ಮೇಂಟೈನ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ರಿಲೇಶನ್ಶಿಪ್ ನಿಮಗೆ ಉತ್ಪತ್ತಿ ಆಗಬಹುದು. ನಿಮ್ಮ ಜನ್ಮ ರಾಶಿಯನ್ನ ಗುರುಗ್ರಹ ಪ್ರಾರಂಭದಲ್ಲಿ ವೀಕ್ಷಣೆ ಮಾಡೋದ್ರಿಂದ ನೀವು ಆಧ್ಯಾತ್ಮಿಕ ಆಚಾರ ವಿಚಾರ ಭಕ್ತಿ ಇರುತ್ತೆ ನಿಮಗೆ. ಆದ್ರೆ ಅದು ನೀಚ ರಾಶಿ ಆಗಿರೋದ್ರಿಂದ ಆ ಭಕ್ತಿಯಲ್ಲಿಯೂ ಸ್ವಲ್ಪ ಆಚಾರ ಕೆಡಬಹುದು. ಅಂದ್ರೆ ಕೆಲವರನ್ನ ನೀವು ನೋಡಬಹುದು, ಭಕ್ತಿ ಇರುತ್ತೆ ಅವರಿಗೆ, ಬಹಳ ಭಕ್ತಿ ಇರುತ್ತೆ. ಕೆಲವರು ತೋರಿಕೆಗಾಗಿ ಭಕ್ತಿಯನ್ನ ಮಾಡ್ತಾರೆ. ಕೆಲವರೇನಂದ್ರೆ ಆ ಭಕ್ತಿ ಇರುತ್ತೆ, ಅದರಲ್ಲಿರುವ ಆಚಾರದಲ್ಲಿ ಹೇಗೆ ತಪ್ಪುತ್ತಾರೆ ಅಂದ್ರೆ ಜಪಗಳನ್ನ ಮಾಡ್ತಾ ಇರ್ತಾರೆ ಜಪಮಣಿಯಿಂದ. ಆದ್ರೆ ಆ ಮಣಿಯನ್ನ ಎಲ್ಲೆಲ್ಲೋ ಇಟ್ಟಿರ್ತಾರೆ, ಅದಕ್ಕೊಂದು ಶಿಸ್ತು ಇಲ್ಲ, ಅದಕ್ಕೊಂದು ಶುದ್ಧತೆ ಇಲ್ಲ. ಹೀಗೆ ಭಕ್ತಿ ಇದ್ದರೂ ಆ ಭಕ್ತಿಯಲ್ಲಿ ಆಚಾರ ತಪ್ಪುವಂತೆ ಆಗ್ಬೋದು. ಯಾಕೆಂದ್ರೆ ನಿಮ್ಮ ರಾಶಿ ಗುರುವಿಗೆ ನೀಚ ರಾಶಿ ಮತ್ತು ಪಬ್ಲಿಕ್ ಸಮಾಜದಲ್ಲಿ ನಿಮ್ಮ ಹೆಸರು ಹೆಚ್ಚಾಗುವಂತೆ ಇಲ್ಲಿ ಗುರುವಿನ ಪ್ರಭಾವ ಆಗುತ್ತೆ. ಅಂದ್ರೆ ಸಪ್ತಮದಿಂದ 11ನೇ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸ್ತಾರೆ. ಅದು ನಿಮಗೆ ಲಾಭ ಸ್ಥಾನ ಆಗೋದ್ರಿಂದ ಹೊರಗಿನ ವಿಷಯಗಳಿಂದ, ಹೊರಗಿನಿಂದ ಆಗಬಹುದಾದಂತಹ ಲಾಭವನ್ನ ಸೂಚಿಸುತ್ತೆ. ಯಾಕೆಂದ್ರೆ 12ನೇ ಅಧಿಪತಿ ಆಗಿ ಸಪ್ತಮದಿಂದ ಲಾಭ ಸ್ಥಾನವನ್ನ ವೀಕ್ಷಿಸ್ತಾ ಇದ್ದಾರೆ. ಹಾಗಾಗಿ ಹೊರಗಿನಿಂದ ಬರಬಹುದಾದಂತಹ ಇನ್ಕಮ್ ಆಗ್ಬಹುದು, ಇದರ ಒಂದು ಸಂಬಂಧಪಟ್ಟಂತಹ ಲಾಭ ನಿಮಗೆ ಸಿಗುವಂತೆ ಆಗುತ್ತೆ. ಯಾವ ರೀತಿಯೇ ಆದ್ರೂ ಆಗಬಹುದು. ಇನ್ನು ತೃತೀಯ ಸ್ಥಾನಾಧಿಪತಿಯಾಗಿ ಲಾಭ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ
ಮಿತ್ರರು, ಒಡ ಹುಟ್ಟಿದವರು, ಹತ್ತಿರದವರು ಇವರೆಲ್ಲರಿಂದಲೂ ನಿಮಗೆ ಆ ಸಪೋರ್ಟಿವ್ ಇಂದ ಏನಾದರೂ ಲಾಭ ಆಗುತ್ತೆ ಅನ್ನೋದನ್ನ ಇಲ್ಲಿ ಈ 11ನೇ ಸ್ಥಾನದಿಂದ ನಾವು ತಿಳಿಬಹುದು. ಇನ್ನು ರಾಹು ಗ್ರಹ ನಿಮ್ಮ ಜನ್ಮರಾಶಿಯನ್ನ ಪ್ರವೇಶಿಸ್ತಾ ಇರೋದ್ರಿಂದ ಬಹಳ ವಿಷಯಗಳಲ್ಲಿ ಭ್ರಮೆಗೆ ಒಳಗಾಗ್ತೀರ. ಭ್ರಮೆ ಊಹೆಗಳನ್ನ ಮಾಡಿಕೊಳ್ಳುವುದು ಈ ರೀತಿ ನಿಮಗೆ ಹೆಚ್ಚಾಗುತ್ತೆ. ಹಾಗಾಗಿ ಯಾವುದೇ ವಿಷಯವಿದ್ದರೂ ದ್ವಂದ್ವಕ್ಕೆ ಒಳಗಾಗಬೇಡಿ. ಮನಸ್ಸನ್ನ ಚಂಚಲತೆಗೆ ಒಳಪಡಿಸಬೇಡಿ. ಸ್ಟ್ರಾಂಗ್ ಆಗಿರಿ, ಏಕಾಗ್ರತೆಯಿಂದ ಇರಿ. ಬಹುದೊಡ್ಡ ಆಸೆಗಳ ಒಂದು ಮಾರ್ಗದಲ್ಲಿ ನಮ್ಗೆ ಅದು ಬೇಕು, ಹೀಗೆ ಮಾಡ್ಬೇಕು, ಹಾಗೆ ಮಾಡಬೇಕು ಅನ್ನುವಂತಹ ದೊಡ್ಡ ದೊಡ್ಡ ಊಹೆಗಳನ್ನ ಮಾಡ್ಕೊಳ್ಳೋಕೆ ಮುಂದಾಗ್ತೀರಾ. ಯಾಕಂದ್ರೆ ರಾಹು ಪ್ರಭಾವ. ಮತ್ತು ಯಾವುದೇ ಒಂದು ವಿಷಯವನ್ನು ಸಂಶಯದಿಂದ ನೋಡುವಂತೆ ಆಗುತ್ತೆ. ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿಯೂ ಡೌಟ್ಫುಲ್ ಆಗಿ ಇರುವಂತೆ ಆಗುತ್ತೆ. ಈ ಕಾಲದಲ್ಲಿಯೂ ಪರಿಸ್ಥಿತಿಗಳು ಹಾಗೇ ಇದೆ. ಹೊರಗಿನ ಬಾಹ್ಯ ಜಗತ್ತು, ಜಗತ್ತಿನ ಜನರು, ಚಟುವಟಿಕೆಗಳು ಇವೆಲ್ಲವೂ ನಂಬುವಂತೆಯೂ ಇಲ್ಲ. ಆದರೆ ಈ ರಾಹು ಗ್ರಹ ರಹಸ್ಯವಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಆಲೋಚಿಸುವಂತೆ ಪ್ರಭಾವವನ್ನ ಮಾಡಲಿದ್ದು ನಿಮಗೇನಾದರೂ ಎಕ್ಸ್ಟ್ರಾ ರಿಲೇಶನ್ಶಿಪ್ ಬೆಳೆಯುವಂತಹ ಸಾಧ್ಯತೆಯೂ ಇದೆ. ಹಾಗಾಗಿ ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚು ಜಾಗೃತಿಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಗ್ರಹಗಳ ಪ್ರಭಾವ, ನಿಖರವಾದ ಫಲಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಒಂದು ಉದಾಹರಣೆ ಜಾತಕವನ್ನ ನಾನು ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ. ಜನನ ಸಮಯ 1:30 ಆಗಿದ್ದು, ಜನನ ಕಾಲಕ್ಕೆ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಇದ್ದು, ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದ್ರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ. ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ. ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯ ಗ್ರಹ ದೋಷಿತ ಆಗಿರಬೇಕು.
ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ತಿಳಿಬಹುದು. ಅಂದರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ. ಮತ್ತು ಅಂದರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರರನ್ನ ಶುಭಪಡಿಸುವುದಕ್ಕೆ ಆಗಲ್ಲ. ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ, ನೀಚ ಗ್ರಹವನ್ನ ಬಲಪಡಿಸುವುದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ, ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದ್ರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. ಎರಡನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ, ಅಂದರೆ ಇಲ್ಲಿ ಸೂರ್ಯಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ ಎರಡೂ ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ನೀವು ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ
ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿಯಿಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಇದರಿಂದ ಗ್ರಹಗಳ ನಿಖರ ಫಲಗಳು ತಿಳಿಯುತ್ತೆ. ಪರಿಹಾರವಾಗಿ ಶಿವ ಮಂತ್ರವನ್ನ ಹೆಚ್ಚಾಗಿ ಪಠನೆ ಮಾಡಿ, ಏಕೆಂದ್ರೆ ನಿಮ್ಮದು ಮಕರ ರಾಶಿ ಮತ್ತು ಗುರುಗ್ರಹವು ಶಿವ ಉಪಾಸನೆಯನ್ನ ಮಾಡೋದ್ರಿಂದ, ಶಿವ ಮಂತ್ರವನ್ನ ಹೆಚ್ಚಾಗಿ ಪಠಿಸೋದ್ರಿಂದ ನಿಮಗೆ ಬರಬಹುದಾದಂತಹ ಅಡೆತಡೆಗಳು, ವಿಘ್ನಗಳು ಇವೆಲ್ಲವೂ ನಿವಾರಣೆ ಆಗುತ್ತೆ. ಜನ್ಮ ರಾಶಿಯನ್ನ ರಾಹುಗ್ರಹ ಪ್ರವೇಶ ಮಾಡೋದ್ರಿಂದ ಇದೇ ವರ್ಷದಲ್ಲಿ ರಾಹುವಿಗೆ ದುರ್ಗಾ ಮಂತ್ರವನ್ನ ಪಠನೆ ಮಾಡಿ, ದುರ್ಗಾ ಅಷ್ಟೋತ್ತರವನ್ನ ಪಠನೆ ಮಾಡಿ, ಇನ್ನು ಸಪ್ತಮದಲ್ಲಿ ಕೇತುಗ್ರಹದ ಪ್ರವೇಶವೂ ಆಗೋದ್ರಿಂದ, ಕೇತುಗ್ರಹ ನಿಮ್ಮ ಜನ್ಮ ರಾಶಿಯನ್ನ ವೀಕ್ಷಣೆ ಮಾಡೋದ್ರಿಂದ ಪ್ರತಿನಿತ್ಯವೂ ಗಣಪತಿ ಅಷ್ಟೋತ್ತರವನ್ನ ಪಠನೆ ಮಾಡಿ, ಮಕರ ರಾಶಿಯವರಿಗೆ ಶುಭ ಮತ್ತು ಅಶುಭ ಫಲಗಳು ಎರಡೂ ರೀತಿಯ ಫಲಗಳು ದೊರೆಯಲಿದೆ. ಗುರುಬಲವಿದ್ದರೂ ಕೆಲವು ಗ್ರಹಗಳ ಸಂಯೋಗ ಮತ್ತು ಗುರುವಿಗೆ ನಿಮ್ಮ ರಾಶಿ ನೀಚ ರಾಶಿ ಆಗಿರೋದ್ರಿಂದ ಮತ್ತು ನಿಮಗೆ ಗುರುವು 12ನೇ ಮತ್ತು ತೃತೀಯ ಸ್ಥಾನಾಧಿಪತಿ ಆಗಿರೋದ್ರಿಂದ ಕೆಲವು ವಿಷಯಗಳಲ್ಲಿ ವಿಳಂಬ ಆಗುತ್ತೆ, ಕೆಲವು ಅಡೆತಡೆಗಳಾಗುತ್ತೆ. ಅದಕ್ಕೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಮತ್ತು ದಶಾಭುಕ್ತಿಗಳನ್ನು ಪರಿಶೀಲಿಸಿಕೊಂಡು ಸರಿಯಾದಂತಹ ಪ್ಲಾನ್ ಅನ್ನ ಮಾಡಿ ಸಕ್ಸಸ್ ಅನ್ನ ಪಡೆದುಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಆಲೋಚನೆಗಳು ಬರಲಿ, ಯಶಸ್ಸಿಗೆ ದೈವಿಕ ಶಕ್ತಿಯ ಅನುಗ್ರಹ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.